ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೀಕ್ಷಕರೇ, ನೀವು ಎಲ್ಲ ಕಡೆ ನೋಡುತ್ತಿರಬಹುದು, ಈ ವಿಶ್ವದಲ್ಲಿ ಇಸ್ಲಾಂ ಧರ್ಮದ ಕುರಿತು ಷಡ್ಯಂತ್ರಗಳನ್ನು ಮಾಡುವಷ್ಟು ಬೇರೆ ಯಾವುದೇ ಧರ್ಮದ ಬಗ್ಗೆ ಜನರು ಷಡ್ಯಂತ್ರಗಳನ್ನು ಮಾಡುವುದಿಲ್ಲ. ಈ ವಿಶ್ವದ ದೊಡ್ಡ ದೊಡ್ಡ ಶ್ರೀಮಂತರು, ಪಾಲಿಟಿಷಿಯನ್ಸ್ ಇಸ್ಲಾಮನ್ನು ದ್ವೇಷಿಸುತ್ತಾರೆ ಹಾಗೂ ಇಸ್ಲಾಂ ವಿರುದ್ಧ ಷಡ್ಯಂತ್ರಗಳನ್ನು ರಚಿಸುತ್ತಾರೆ. ಪಾಲಿಟಿಷಿಯನ್ಸ್ ಅರ್ಥಾತ್ ನಮ್ಮ ರಾಜಕಾರಣಿಗಳು ತಮ್ಮ ಎಲೆಕ್ಷನ್ ಸಮಯದಲ್ಲಿ ಇಸ್ಲಾಂ ಹಾಗೂ ಮುಸಲ್ಮಾನರ ಪ್ರತಿ ಸಹಾನುಭೂತಿ ತೋರಿಸಿ ಇಸ್ಲಾಮನ್ನು ಪ್ರಶಂಸಿಸುತ್ತಾರೆ. ಆದರೆ ವಾಸ್ತವಿಕವಾಗಿ ಇವರೆಲ್ಲರೂ ಇಸ್ಲಾಂ ಧರ್ಮವನ್ನು ಈ ವಿಶ್ವದಿಂದ ತೊರೆದು ಹಾಕಲು ಬಯಸುವವರು. ಇದಕ್ಕೆ ಕಾರಣವೇನು? ಬನ್ನಿ ತಿಳಿದುಕೊಳ್ಳೋಣ. ಬಹಿರಂಗವಾಗಿ ಎಲ್ಲರಿಗೂ, ಇಡೀ ವಿಶ್ವದ ಜನರಿಗೆ ತಿಳಿದಿದೆ, ಇಸ್ಲಾಮಿನಲ್ಲಿ ಮದ್ಯಪಾನವನ್ನು ನಿಷೇಧಿಸಲಾಗಿದೆ. ಒಂದು ನಿಜವಾದ ಮುಸಲ್ಮಾನ್, ಅಲ್ಲಾಹನಿಂದ ಪ್ರೀತಿಸುವ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಆದೇಶಗಳನ್ನು ಪಾಲಿಸುವ ವ್ಯಕ್ತಿ ಮದ್ಯಪಾನದಿಂದ ಕಟ್ಟುನಿಟ್ಟಾಗಿ ದ್ವೇಷಿಸುತ್ತಾನೆ. ಸೊ ಈಗ ಯೋಚಿಸಿ, ಇಡೀ ಜಗತ್ತೇ ಇಸ್ಲಾಮನ್ನು ಫಾಲೋ ಮಾಡಿದರೆ ಮದ್ಯಪಾನವನ್ನು ಸಂಪೂರ್ಣವಾಗಿ ನಕಾರಿಸಲಾಗುತ್ತದೆ ಹಾಗೂ ಈ ವಿಶ್ವದ $1.6 ಟ್ರಿಲಿಯನ್ ಆಲ್ಕೋಹಾಲ್ ಇಂಡಸ್ಟ್ರಿ ನಾಶವಾಗುತ್ತದೆ. ಹೌದು ವೀಕ್ಷಕರೇ, ಇಡೀ ವಿಶ್ವದ ಆಲ್ಕೋಹಾಲ್ ಇಂಡಸ್ಟ್ರಿಗಳ ವ್ಯಾಲ್ಯೂ ಸುಮಾರು $1.6 ಬಿಲಿಯನ್ ಬೆಲೆಯಾಗಿದೆ ಹಾಗೂ ಇದು 2028ರಲ್ಲಿ ಎಸ್ಟಿಮೇಟ್ ಪ್ರಕಾರ $2.1 ಟ್ರಿಲಿಯನ್ ವರೆಗೂ ಏರುವ ಸಂಭಾವನೆ ಇದೆ. ಸೊ ಇಸ್ಲಾಮಿನ ಒಂದು ಆದೇಶ ಮದ್ಯಪಾನದ ನಿಷೇಧನೆ, ಇದರಿಂದ $1.6 ಟ್ರಿಲಿಯನ್ ಆಲ್ಕೋಹಾಲ್ ಇಂಡಸ್ಟ್ರಿ ಅಪಾಯದಲ್ಲಿ ಸಿಲುಕುತ್ತದೆ. ಈಗ ನೀವೇ ಹೇಳಿರಿ, $1.6 ಟ್ರಿಲಿಯನ್ ಇನ್ವೆಸ್ಟ್ ಮಾಡಿರುವವರು ಇಸ್ಲಾಮಿನಿಂದ ಎಷ್ಟು ಭಯಪಡಬಹುದು, ಎಷ್ಟು ದ್ವೇಷಿಸಬಹುದು. ಇದೇ ರೀತಿ ಇಸ್ಲಾಮಿನಲ್ಲಿ ಜೂಜಾಟವನ್ನು ಸಹ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಈಗ ಇಡೀ ಜಗತ್ತು ಇಸ್ಲಾಮನ್ನು ಫಾಲೋ ಮಾಡಿ ಜೂಜಾಟವನ್ನು ತೊರೆದರೆ $504 ಬಿಲಿಯನ್ ವ್ಯಾಲ್ಯೂವಿನ ಗ್ಯಾಂಬ್ಲಿಂಗ್ ಇಂಡಸ್ಟ್ರಿ ನಾಶವಾಗುತ್ತದೆ. ಅದೇ ರೀತಿ ಇಸ್ಲಾಮಿನಲ್ಲಿ ಪೋರ್ನೋಗ್ರಫಿಯನ್ನು ಅತ್ಯಂತ ಕೀಳಕಾರ್ಯ ಹಾಗೂ ಕಟ್ಟುನಿಟ್ಟಿನಿಂದ ನಿಷೇಧಿಸಲಾದ ಕಾರ್ಯವಾಗಿದೆ. ಈಗ ಇಡೀ ಜಗತ್ತು ಇಸ್ಲಾಮನ್ನು ಫಾಲೋ ಮಾಡಿ ಈ ಪೋರ್ನೋಗ್ರಫಿಯನ್ನು ನಕಾರಿಸಿದರೆ $173 ಬಿಲಿಯನ್ ಪೋರ್ನೋಗ್ರಫಿ ಇಂಡಸ್ಟ್ರಿ ನಾಶವಾಗುತ್ತದೆ. ಇಸ್ಲಾಮಿನಲ್ಲಿ ನಿಷೇಧಿಸಲಾದ ಸಿನಿಮಾಗಳ ಎಲ್ಲ ಇಂಡಸ್ಟ್ರೀಸ್, ಹಾಲಿವುಡ್, ಬಾಲಿವುಡ್, ಚೈನೀಸ್, ರಷ್ಯನ್, ಕೊರಿಯನ್, ಟರ್ಕಿಶ್, ಜಪಾನೀಸ್, ಇಂತಹ $100 ಬಿಲಿಯನ್ ಸಿನಿಮಾ ಇಂಡಸ್ಟ್ರಿ ಕ್ಲೋಸ್ ಆಗುತ್ತದೆ ಇಡೀ ಜಗತ್ತು ಇಸ್ಲಾಮನ್ನು ಫಾಲೋ ಮಾಡಿ ಸಿನಿಮಾಗಳನ್ನು ನಕಾರಿಸಿದರೆ. ಇಸ್ಲಾಮಿನಲ್ಲಿ ಮ್ಯೂಸಿಕ್ ಅನ್ನು ಕಟ್ಟುನಿಟ್ಟಿನಿಂದ ನಿಷೇಧಿಸಲಾಗಿದೆ ಹಾಗೂ ಇಸ್ಲಾಮನ್ನು ಇಡೀ ಜಗತ್ತು ಫಾಲೋ ಮಾಡಿಕೊಂಡರೆ $28 ಬಿಲಿಯನ್ ಮ್ಯೂಸಿಕ್ ಇಂಡಸ್ಟ್ರಿ ನಾಶವಾಗುತ್ತದೆ. ಇಸ್ಲಾಮಿನಲ್ಲಿ ಸಂಪೂರ್ಣವಾಗಿ ನಿಷೇಧಿಸಿದ ಬಡ್ಡಿ ವ್ಯವಹಾರ, ಈ ಬಡ್ಡಿ ವ್ಯವಹಾರಗಳ ಮೇಲೆ ಹಾರಾಡುವ $972 ಬಿಲಿಯನ್ IMF ಬ್ಯಾಂಕ್, $347 ಬಿಲಿಯನ್ ವರ್ಲ್ಡ್ ಬ್ಯಾಂಕ್ ಹಾಗೂ ಇದರಂತೆ $8.52 ಟ್ರಿಲಿಯನ್ ಎಲ್ಲ ಇಂಟ್ರೆಸ್ಟ್ ಬೇಸ್ಡ್ ಬ್ಯಾಂಕ್ಸ್ಗಳು, ಬಡ್ಡಿ ವ್ಯವಹಾರ ಮಾಡುವ ಬ್ಯಾಂಕ್ಸ್ಗಳು ಕ್ಲೋಸ್ ಆಗುತ್ತವೆ ಇಡೀ ಜಗತ್ತು ಇಸ್ಲಾಮನ್ನು ಫಾಲೋ ಮಾಡಿಕೊಂಡರೆ. ಇಸ್ಲಾಮಿನಲ್ಲಿ ಸಂಪೂರ್ಣವಾಗಿ ನಿಷೇಧಿಸಲಾದ ಲಂಚ ವ್ಯವಹಾರ, ಇಡೀ ಜಗತ್ತಿನಲ್ಲಿ ಲಂಚದ ಮೇಲೆ ಅವಲಂಬಿತವಾಗಿರುವ ವ್ಯವಹಾರಗಳು ಎಷ್ಟು, ಇದರ ವ್ಯಾಲ್ಯೂ ಏನಾಗಿರಬಹುದು, ಇದನ್ನು ಒಂದು ಅಂದಾಜಿನ ಮೂಲಕ ಕ್ಯಾಲ್ಕುಲೇಟ್ ಮಾಡುವುದು ಸಹ ಅಸಾಧ್ಯವಾಗಿದೆ. ಕೇವಲ ಇಂಡಿಯಾನಲ್ಲಿ, ನಮ್ಮ ಭಾರತದಲ್ಲಿ $921 ಬಿಲಿಯನ್ ಲಂಚ ವ್ಯವಹಾರ ನಡೆಯುತ್ತದೆ. ಪ್ರತಿ ವರ್ಷ ಅಪ್ರಾಕ್ಸಿಮೇಟ್ಲಿ $3.6 ಟ್ರಿಲಿಯನ್ ವರೆಗೆ ನಡೆಯುವ ಲಂಚ ವ್ಯವಹಾರ ಕ್ಲೋಸ್ ಆಗುತ್ತದೆ. ವಾಸ್ತವಿಕವಾಗಿ ವೀಕ್ಷಕರೇ, ಇಡೀ ಜಗತ್ತು ಇಸ್ಲಾಮನ್ನು ಫಾಲೋ ಮಾಡಿಕೊಂಡರೆ ಇದು ವಿಶ್ವದ ಕೀಳ ಜನರ ಆತ್ಮಹತ್ಯೆಯಾಗುತ್ತದೆ. ಇದಕ್ಕಾಗಿಯೇ ಈ ವಿಶ್ವದ ದೊಡ್ಡ ದೊಡ್ಡ ಕಂಪನೀಸ್ಗಳ ಮಾಲೀಕರು, ಶ್ರೀಮಂತರು ಹಾಗೂ ಪಾಲಿಟಿಷಿಯನ್ಸ್ ಇಸ್ಲಾಮಿನಿಂದ ಇಷ್ಟು ದ್ವೇಷಿಸುತ್ತಾರೆ. ನೀವೇ ಯೋಚಿಸಿ ವೀಕ್ಷಕರೇ, ಇವೆಲ್ಲವೂ ಇಲ್ಲದ ಜಗತ್ತು ಎಷ್ಟು ಅದ್ಭುತ ಹಾಗೂ ಶಾಂತಿಯುತವಾಗಿರುತ್ತದೆ. ಮದ್ಯಪಾನದಿಂದ ಎಷ್ಟು ಜನ ಪ್ರಾಣ ಹೋಗುತ್ತದೆ, ಎಷ್ಟು ಕ್ರೈಮ್ಸ್ ಆಗುತ್ತವೆ, ಎಷ್ಟು ಮನೆಗಳು ಹಾಳಾಗಿವೆ, ಎಷ್ಟು ರೇಪ್ಗಳಾಗಿವೆ,
ಎಷ್ಟು ಮರ್ಡರ್ಸ್ಗಳಾಗಿವೆ, ಎಷ್ಟು ಗಂಡಸರು ತನ್ನ ಹೆಂಡತಿಯರನ್ನು ಹೊಡೆಯುತ್ತಾರೆ ಮದ್ಯಪಾನ ಮಾಡಿಕೊಂಡು, ಎಷ್ಟು ಮಕ್ಕಳು ತನ್ನ ತಂದೆ ತಾಯಿಯನ್ನು ಹೊಡೆಯುತ್ತಾರೆ, ಅವರ ಅವಿಧೇಯತೆ ಮಾಡುತ್ತಾರೆ ಈ ಮದ್ಯಪಾನದ ಕಾರಣ. ಸಮಾಜದಲ್ಲಿ ಒಂದು ಬ್ರೂಟಲ್ ಟಾಕ್ಸಿಕ್ ಕಲ್ಚರ್ ಉಂಟಾಗಿದೆ ಈ ಮದ್ಯಪಾನದಿಂದ. ಈಗ ಆಲ್ಕೋಹಾಲ್ ಇಂಡಸ್ಟ್ರಿ ಇರುವುದಿಲ್ಲ ಎಂದರೆ ಈ ಎಲ್ಲ ಪಾಪಗಳಿಂದ ಮುಕ್ತ ಸಮಾಜ ಎಷ್ಟು ಸುಂದರವಾಗಿರುತ್ತದೆ. ಜೂಜಾಟ ಮಾಡುವ ಮೂಲಕ ಎಷ್ಟು ಮನೆಗಳು ಹಾಳಾಗುತ್ತಿವೆ, ಎಷ್ಟು ಜನರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಎಷ್ಟು ಜನರ ಜೀವನ ನರಕವಾಗಿದೆ, ಎಷ್ಟು ಜನರು ತನ್ನ ಸಂಪಾದಿಸಿದ ಹಣವನ್ನು ಈ ಜೂಜಾಟದ ದುರಾಸೆಯಲ್ಲಿ ಸೆಕೆಂಡ್ಸ್ಗಳಲ್ಲಿ ಕಳೆದುಕೊಳ್ಳುತ್ತಿದ್ದಾರೆ, ಎಷ್ಟು ಮನೆಗಳಲ್ಲಿ ಜಗಳವಾಗುತ್ತದೆ ಈ ಜೂಜಾಟದ ಕಾರಣ. ಈ ಜೂಜಾಟವೇ ಜಗತ್ತಿನಲ್ಲಿ ಅಸ್ತಿತ್ವದಲ್ಲಿ ಇರುವುದಿಲ್ಲ ಎಂದರೆ ಎಷ್ಟು ನೆಮ್ಮದಿಯ ಸಮಾಜವಾಗಿರುತ್ತದೆ, ಎಷ್ಟು ಜನರ ಸಂತೋಷದ ಕಾರಣವಾಗುತ್ತದೆ. ಪೋರ್ನೋಗ್ರಫಿ ಅಂತಹ ಕೀಳ ಇಂಡಸ್ಟ್ರಿ, ಇದರಿಂದ ಎಷ್ಟು ಯುವಕರ ಯೌವನ ನಾಶವಾಗುತ್ತಿದೆ. ಈ ಫ್ರೀ ಇಂಟರ್ನೆಟ್ ಮೂಲಕ 6 ವರ್ಷದ ಮಗುವಿನಿಂದ ಹಿಡಿದು 60 ವರ್ಷದ ಮುದುಕನವರೆಗೂ ಇದರ ಸಂಪೂರ್ಣ ಆಕ್ಸೆಸ್ ಪಡೆದಿದ್ದಾನೆ. ಯಾವುದೇ ತಡೆ ಇಲ್ಲ. ತಂದೆ ತಾಯಿಯರಿಗೆ ತಿಳಿದಿಲ್ಲ, ಮಕ್ಕಳು ಕೇವಲ 8-9 ವಯಸ್ಸಿನಲ್ಲಿ ಈ ಕೀಳ ಕಾರ್ಯಕ್ಕೆ ಅಡಿಕ್ಟ್ ಆಗಿ ಸಂಪೂರ್ಣವಾಗಿ ಅಸಭ್ಯವಾಗಿ ತನ್ನ ಮಾನವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಅಲ್ಲಾಹನ ಮುಂದೆಯೂ ಸಮಾಜದಲ್ಲೂ ಸ್ವಯಂ ತನ್ನ ದೃಷ್ಟಿಯಲ್ಲೂ ಕೂಡ ಮಕ್ಕಳು ತನ್ನ ಮಾನವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಇದರ ನಂತರ ಅವರಿಗೆ ಸಮಾಜದಲ್ಲಿ ಕಾಣಬರುವ ಪ್ರತಿಯೊಂದು ಮಹಿಳೆಯರಿಗೆ ಅವರು ಅದೇ ತನ್ನ ಅಸಭ್ಯ ದೃಷ್ಟಿಯಿಂದ ನೋಡಲಾರಂಭಿಸುತ್ತಾರೆ. ಅವರ ವಿವಾಹಿತ ಜೀವನವು ನಾಶ ಮಾಡಿಕೊಳ್ಳುತ್ತಿದ್ದಾರೆ. ಇದರಿಂದಾಗಿ ಸಮಾಜದಲ್ಲಿ ವಿವಾಹದ ನಂತರ ಅಫೇರ್ಸ್, ವ್ಯಭಿಚಾರ ಮತ್ತು ಅನೈತಿಕತೆ ಹರಡುತ್ತಿದೆ, ಅದು ಬಹಳ ಸ್ಪೀಡ್ನಿಂದ. ಇಂದು ನಾಬಾಲಿಗ್ ಚಿಕ್ಕ ಚಿಕ್ಕ ಮಕ್ಕಳಿಗೂ ಸಹ ಇಂತಹ ಸೆನ್ಸಿಟಿವ್ ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ಅರಿವಿದೆ. ಈ ಕೀಳ ಕಾರ್ಯಕ್ಕೆ ಶರಣಾಗಿ ನಮ್ಮ ಜನರೇಷನ್ ಬೇರೆ ಉಪಯುಕ್ತ ಕಾರ್ಯಗಳಲ್ಲಿ, ಬೇರೆ ಫೀಲ್ಡ್ಸ್ಗಳಲ್ಲಿ ಫೋಕಸ್ ಮಾಡಲು ಆಗುತ್ತಿಲ್ಲ. ಹಾಗೂ ಇದರಿಂದಾಗಿ ಅಕ್ಕ, ತಂಗಿ, ತಾಯಿ, ಮಗಳು ಈ ಎಲ್ಲ ಸಂಬಂಧಗಳು ಬಹಳ ಅಪಾಯದಲ್ಲಿದೆ. ಇದಕ್ಕೆ ಕಾರಣವೇನು? ಸಮಯದ ಮುಂಚೆಯೇ ತಿಳಿಯಬಾರದ ವಿಷಯಗಳ ಬಗ್ಗೆ ತಿಳಿದುಕೊಳ್ಳುವುದು. ಹಾಗೂ ಇವೆಲ್ಲವೂ ಈ ಪೋರ್ನೋಗ್ರಫಿ ಇಂಡಸ್ಟ್ರಿಯ ಕೃಪೆ. ಯೋಚಿಸಿ ವೀಕ್ಷಕರೇ, ಈ ಎಲ್ಲ ಇಂಡಸ್ಟ್ರೀಸ್ಗಳು ಕ್ಲೋಸ್ ಆದರೆ ಈ ಸಮಾಜ ಎಷ್ಟು ಸಭ್ಯ, ಶುದ್ಧ ಹಾಗೂ ಸ್ವಚ್ಛವಾಗಿರುತ್ತದೆ. ಸಿನಿಮಾಸ್ಗಳ ಮೂಲಕ ಟೈಮ್ ವೇಸ್ಟ್ ಆಗುತ್ತಿರುವ ಜೊತೆ ಅಸಭ್ಯತೆ, ಅನೈತಿಕತೆ ಹಾಗೂ ವ್ಯಭಿಚಾರ ಕೂಡ ಹರಡುತ್ತಿದೆ. ಈ ಸಿನಿಮಾಸ್ಗಳು 50% ಪೋರ್ನೋಗ್ರಫಿ ಇಂಡಸ್ಟ್ರಿ ಆಗಿವೆ. ವಿವಿಧ ಅಸಭ್ಯ ಕಾರ್ಯಗಳನ್ನು ಮಕ್ಕಳಿಗೆ ಹಾಗೂ ಎಲ್ಲರಿಗೆ ಕಲಿಸಲಾಗುತ್ತದೆ ಈ ಸಿನಿಮಾಗಳ ಮೂಲಕ. ಮೋಸ್ಟ್ಲಿ ಕ್ರೈಮ್ ಹೆಚ್ಚಾಗುವ ಕಾರಣವಾಗಿದೆ ಈ ಸಿನಿಮಾಸ್ಗಳು. ಸಿನಿಮಾದ ಹೀರೋ ಅಥವಾ ವಿಲನ್ನಿಂದ ಇನ್ಸ್ಪೈರ್ ಆಗಿ ಯುವಕರು ಕ್ರೈಮ್ ದಾರಿಯನ್ನು ಹಿಡಿಯುತ್ತಿದ್ದಾರೆ. ಅದೇ ರೀತಿ ಈ ಮ್ಯೂಸಿಕ್ ಇಂಡಸ್ಟ್ರಿ, ಇದು ಕೇವಲ ಕಿವಿಗಳ ಆನಂದಕ್ಕೋಸ್ಕರ ಮಾಡುವುದಿಲ್ಲ. ಸಮಯದ ದೊಡ್ಡ ದೊಡ್ಡ ಸಿಂಗರ್ಸ್ಗಳು ಎಕ್ಸೆಪ್ಟ್ ಮಾಡಿಕೊಂಡಿದ್ದಾರೆ. ಮ್ಯೂಸಿಕ್ ಅನ್ನು ಸ್ಪೆಸಿಫಿಕ್ ಉದ್ದೇಶಗಳಿಂದ ರಚಿಸಲಾಗುತ್ತದೆ ಹಾಗೂ ಇದು ನಮ್ಮ ಮಾನಸಿಕದ ಮೇಲೆ ಭಾರಿ ಪ್ರಭಾವ ಬೀರುತ್ತದೆ. ಕೆಲವೊಂದು ಮ್ಯೂಸಿಕ್ ಕೇಳುವ ಕಾರಣ ನಮ್ಮಲ್ಲಿ ಕೋಪ ಉಂಟಾಗುತ್ತದೆ, ಕೆಲವೊಂದು ಮ್ಯೂಸಿಕ್ ಕೇಳುವ ಕಾರಣ ನಮ್ಮಲ್ಲಿ ಕಾಮ ಉಂಟಾಗುತ್ತದೆ, ಕೆಲವೊಂದು ಮ್ಯೂಸಿಕ್ ಕೇಳುವ ಕಾರಣ ಜನರು ಡಿಪ್ರೆಸ್ ಆಗುತ್ತಾರೆ. ವಿವಿಧ ಮ್ಯೂಸಿಕ್ಗಳು ಮನುಷ್ಯನ ಮಾನಸಿಕದ ಮೇಲೆ ವಿವಿಧ ರೂಪದ ಪ್ರಭಾವ ಬೀರುತ್ತದೆ. ಈ ಸಿನಿಮಾ ಹಾಗೂ ಈ ಮ್ಯೂಸಿಕ್ ಇಂಡಸ್ಟ್ರಿ ಸಂಪೂರ್ಣವಾಗಿ ಕ್ಲೋಸ್ ಆದರೆ ನಮ್ಮ ಯುವಕರು ಉಪಯುಕ್ತ ಕಾರ್ಯಗಳಲ್ಲಿ, ಜಗತ್ತನ್ನು ಡೆವಲಪ್ ಮಾಡುವ ಕಾರ್ಯಗಳಲ್ಲಿ ಎಷ್ಟು ನಿರತರಾಗುತ್ತಾರೆ ಹಾಗೂ ಎಷ್ಟು ಕ್ರೈಮ್ಸ್ಗಳು, ಎಷ್ಟು ಅಸಭ್ಯತೆ ಈ ಸಮಾಜದಿಂದ ನಾಶವಾಗುತ್ತದೆ. ಹಾಗೂ ಅದೇ ರೀತಿ ಈ ಬಡ್ಡಿ ವ್ಯವಹಾರ ಮತ್ತು ಲಂಚ ಸಮಾಜ, ಈ ಬಡ್ಡಿಯಿಂದ ಎಷ್ಟು ಜನರ ಜೀವನ ನರಕವಾಗಿದೆ. ಸಿಚುವೇಶನ್ಸ್ಗಳಿಗೆ ಬಲಿಯಾಗಿ ನಿಸ್ಸಹಾಯಕವಾಗಿ ಬಡ್ಡಿ ತೆಗೆದುಕೊಳ್ಳುತ್ತಾರೆ ಹಾಗೂ ಅದನ್ನು ತೀರಿಸಲು ಸಾಧ್ಯವಾಗದೆ ಸ್ವಯಂ ಹಾಗೂ ಇಡೀ ಕುಟುಂಬಕ್ಕೆ ವಿಷ ನೀಡಿ ಸಾವಿಗೆ ಶರಣಾಗುತ್ತಾರೆ ಅಥವಾ ಬೇರೆಯವರ ಪ್ರಾಣವನ್ನು ತೆಗೆಯುತ್ತಿದ್ದಾರೆ. ಈ ಲಂಚ ವ್ಯವಹಾರದಲ್ಲಿ ಎಷ್ಟು ಬಡವರು ಅವರ ಹಕ್ಕನ್ನು ಕಳೆದುಕೊಳ್ಳುತ್ತಿದ್ದಾರೆ. ತನ್ನ ಮಕ್ಕಳಿಗೆ ಓದಿಸಲು ಅವರ ಗೋಲ್ಸ್ ಅಚೀವ್ ಮಾಡುವುದು ಅಸಾಧ್ಯವಾಗಿದೆ. ಸರ್ಕಾರಿ ಕಾರ್ಮಿಕರು ಇಂದು ಲಂಚ ಇಲ್ಲದೆ ಯಾವುದೇ ಕೆಲಸವನ್ನು ಮಾಡಲು ಸಿದ್ಧರಾಗಿಲ್ಲ. ಎಜುಕೇಶನ್, ಬಿಸ್ನೆಸ್, ಪಾಲಿಟಿಕ್ಸ್, ಮೆಡಿಕಲ್ ಸೈನ್ಸ್ ಪ್ರತಿ ಒಂದು ಕ್ಷೇತ್ರದಲ್ಲೂ ಇಂದು ಲಂಚ ಅಗತ್ಯವಾಗಿರುವ ಒಂದು ಭಾಗ್ಯವಾಗಿದೆ. ಯೋಚಿಸಿ ವೀಕ್ಷಕರೇ,
ಈ ಲಂಚ ಹಾಗೂ ಈ ಬಡ್ಡಿ ನಮ್ಮ ಸಮಾಜದಿಂದ ಮುಕ್ತವಾದರೆ ನಮ್ಮ ಸಮಾಜ ಎಷ್ಟು ಡೆವಲಪ್ ಆಗಿರುತ್ತದೆ. ಡಿಸರ್ವ್ ಆಗಿರುವ ಟ್ಯಾಲೆಂಟೆಡ್ ಮಕ್ಕಳಿಗೆ ಅವರ ಹಕ್ಕು ಸಿಗುತ್ತದೆ. ಬಡವರು ಬಡ್ಡಿ ಇಲ್ಲದೆ ಲೋನ್ಗಳನ್ನು ತೆಗೆದುಕೊಂಡು ತನ್ನ ಬಿಸ್ನೆಸ್ಗಳನ್ನು ಪ್ರಾರಂಭಿಸಿ ತನ್ನ ಫ್ಯಾಮಿಲೀಸ್ಗಳನ್ನು ಉತ್ತಮ ರೂಪದಲ್ಲಿ ನೋಡಿಕೊಳ್ಳುತ್ತಾರೆ. ಯಾರ ಹಕ್ಕು ಯಾರಿಗೆ ತಲುಪಬೇಕೋ ಅವರಿಗೆ ತಲುಪುತ್ತದೆ. ಈ ಎಲ್ಲ ಕೀಳ ವ್ಯವಹಾರಗಳನ್ನು ನಡೆಸುವವರು, ಈ ಎಲ್ಲ ಕೀಳ ಕಾರ್ಯಗಳಿಂದ ನಮ್ಮ ಸಮಾಜವನ್ನು ಅಸಭ್ಯಗೊಳಿಸುವವರು, ಈ ಕೀಳ ನಾಯಿನರಿಗಳ ಆತ್ಮಹತ್ಯೆಯಾಗುತ್ತದೆ. ಇಡೀ ಜಗತ್ತೇ ಅಥವಾ ಜಗತ್ತಿನ ಬಹುಭಾಗ ಇಸ್ಲಾಮನ್ನು ಫಾಲೋ ಮಾಡಿಕೊಂಡರೆ. ಅದಕ್ಕಾಗಿಯೇ ಇಡೀ ವಿಶ್ವದಲ್ಲಿ ಇಸ್ಲಾಮಿನ ವಿರುದ್ಧ ಷಡ್ಯಂತ್ರಗಳು ಈ ಗಾತ್ರದಲ್ಲಿ ರಚಿಸಲಾಗುತ್ತದೆ. ಈಗ ನಿಮ್ಮ ಮೇಲಿದೆ, ನೀವು ಮುಸಲ್ಮಾನ್ ಆಗಿ, ಪರ್ಫೆಕ್ಟ್ ಮುಸಲ್ಮಾನ್ ಆಗಿ ಇಸ್ಲಾಮಿನ ಆದೇಶಗಳನ್ನು ಪಾಲಿಸಿ ಈ ಕೀಳ ಕಾರ್ಯಗಳನ್ನು ತೊರೆದು ಈ ಸಮಾಜವನ್ನು ಸ್ವಚ್ಛಗೊಳಿಸುವ ಪ್ರಯತ್ನದಲ್ಲಿ ಶಾಮಿಲ್ ಆಗಬಹುದು. ಒಮ್ಮೆ ಯೋಚಿಸಿ ವೀಕ್ಷಕರೇ, ಈ ಎಲ್ಲ ಕೀಳ ಕಾರ್ಯಗಳು ಇಲ್ಲದ ಸಮಾಜ ಎಷ್ಟು ಸುಂದರವಾಗಿರುತ್ತದೆ, ಎಷ್ಟು ಅದ್ಭುತವಾಗಿರುತ್ತದೆ, ಎಷ್ಟು ಶುದ್ಧವಾಗಿರುತ್ತದೆ, ಎಷ್ಟು ಸ್ವಚ್ಛವಾಗಿರುತ್ತದೆ, ಎಷ್ಟು ಸಭ್ಯವಾಗಿರುತ್ತದೆ, ಎಷ್ಟು ಶಾಂತಿಯುತವಾಗಿರುತ್ತದೆ. ಸೊ ವೀಕ್ಷಕರೇ, ಬಿ ಪ್ರೌಡ್ ಟು ಬಿ ಮುಸ್ಲಿಂ. ಒಂದು ಮುಸಲ್ಮಾನ್ ಆಗಿರಲು ಹೆಮ್ಮೆ ಪಡೆಯಿರಿ. ವಿಡಿಯೋ ಇಷ್ಟವಾಗಿರುವ ಸಂದರ್ಭದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿರಿ, ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿರಿ. ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋಲಿ. ಅಲ್ಲಿಯವರೆಗೆ ಫಕತ್ ವಸ್ಸಲಾಂ.